ಇದು ಕರ್ನಾಟಕದ ಜನತೆ ನೋಡಲೇಬೇಕಾದಂತಹ ಬಿಗ್ ಬ್ರೇಕಿಂಗ್ ಸ್ಟೋರಿ. ಪ್ರಭಾವಿ ರಾಜಕಾರಣಿ ಅರಣ್ಯ ಭೂಮಿ ಒತ್ತುವರಿಯ ಕಹಾನಿ ಮತ್ತು ಕಟು ಸತ್ಯವನ್ನ ನಾವು ತೆರೆದಿಡ್ತೀವಿ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ನಾಯಕನ ಅಡ್ಡದಾರಿ. ಪ್ರಭಾವಿ ನಾಯಕನ ಭೂ ಕಬಳಿಕೆಗೆ ನಿಜಕ್ಕೂ ನೀವು ಶಾಕ್ ಆಗದಿರಲ್ಲ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಭೂ ಕಬಳಿಕೆಯ ಬಹುದೊಡ್ಡ ಸ್ಟೋರಿ. ಪ್ರಭಾವಿ ರಾಜಕಾರಣಿ ಅರಣ್ಯ ಭೂಮಿ ಒತ್ತುವರಿಯ ಕಹಾನಿ ಇದು. ಫ್ರೀಡಂ ಟಿವಿ ಬಯಲು ಮಾಡುತ್ತಿದೆ ನಾಯಕನ ವಾಮ ಮಾರ್ಗ. ಪ್ರಭಾವಿ ನಾಯಕನ ಭೂ ಕಬಳಿಕೆಗೆ ನೀವು ಶಾಕ್ ಆಗದಿರಲ್ಲ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಅರಣ್ಯ ಒತ್ತುವರಿಯ ಬಹುದೊಡ್ಡ ವಿಚಾರ. ಫ್ರೀಡಂ ಟಿವಿಗೆ ಸಿಕ್ಕಿರುವಂತಹದ್ದು ಅರಣ್ಯ ಒತ್ತುವರಿಯ ದಾಖಲೆ. ಅರಣ್ಯದ ಭೂಮಿ ಅಂತ ಹೇಳಿದ್ರೆ ಅದು ಸರ್ಕಾರದ ಭೂಮಿ. ಸರ್ಕಾರದ ಭೂಮಿ ಅಂತ ಹೇಳಿದ್ರೆ ಅದು ಸಾರ್ವಜನಿಕರ ಆಸ್ತಿ. ಆ ಆಸ್ತಿಯ ಪಾಡೇನಾಗಿದೆ ಗೊತ್ತಾ? ಯಾರ ವಶವಾಗಿದೆ ಗೊತ್ತಾ? ಆಸ್ತಿ ಅರಣ್ಯ ಭೂಮಿ ಕಂಡವರ ಪಾಲಾಗಿದೆಯಾ? ಅರಣ್ಯ ಭೂಮಿ ಒತ್ತುವರಿ ಮಾಡಲು ಅಧಿಕಾರ ದುರ್ಬಳಕೆಯನ್ನ ಮಾಡಲಾಗಿದೆ. ಸ್ವಾರ್ಥಕ್ಕಾಗಿ ಅರಣ್ಯ ಒತ್ತುವರಿ ಮಾಡಿದ ಮಹಾಶಯ. ಆ ಮಹಾಶಯ ಯಾರು ಅಂತ ಗೊತ್ತಾದ್ರೆ ಖ್ಯಾಕ್ರಿ ಸುಗಿತೀರಿ. ಬೆಂಗಳೂರಿನ ಆಯಕಟ್ಟಿನ ಜಾಗದಲ್ಲಿ ಅರಣ್ಯಕ್ಕೆ ಬೇಲಿ ಹಾಕಲಾಗಿದೆ. ಈ ಮಹಾಶಯ ಕಬಳಿಸಿದ್ದು ಒಂದೆರಡು ಎಕರೆಯಲ್ಲ, ಒಂದೆರಡು ಆದ್ರೂ ಸುಮ್ಮನಿರಬಹುದಾಗಿತ್ತು, ಒಂದೆರಡಲ್ಲ, ಬರೋಬ್ಬರಿ 12 ಎಕರೆ 35 ಗುಂಟೆ ಅರಣ್ಯ ಜಾಗ ಗುಳುಮಾಗಿದೆ. ಅರಣ್ಯ ಭೂಮಿ ಒತ್ತುವರಿ ಮಾಡಲು ಅಧಿಕಾರವನ್ನೇ ದುರ್ಬಳಕೆ ಮಾಡಲಾಗಿದೆ. ಸ್ವಾರ್ಥಕ್ಕಾಗಿ ಅರಣ್ಯ ಒತ್ತುವರಿ ಮಾಡಿದ ಮಹಾಶಯ. ಇವೆಲ್ಲವೂ ಕಟು ಸತ್ಯ. ಬೆಂಗಳೂರಿನ ಆಯಕಟ್ಟಿನ ಜಾಗದಲ್ಲೇ ಅರಣ್ಯಕ್ಕೆ ಬೇಲಿ ಹಾಕಲಾಗಿದೆ. ಆದರೆ ನಮ್ಮ ಅರಣ್ಯ ಸಚಿವರು ಮಾತ್ರ ಮೀಸೆಯೂ ಬಿಟ್ಟಿದ್ದಾರೆ, ಗಡ್ಡವೂ ಬಿಟ್ಟಿದ್ದಾರೆ, ಆದರೆ ಕಣ್ಣು ತೆರೆದು ನೋಡ್ತಿಲ್ಲ. ಅರಣ್ಯ ಭೂಮಿ ಅಂತ ಹೇಳಿದ್ರೆ ಅದು ಸರ್ಕಾರದ ಭೂಮಿ ರೀ ಸ್ವಾಮಿ. ಸರ್ಕಾರದ ಭೂಮಿ ಅಂತ ಹೇಳಿದ್ರೆ ಅದು ಸಾರ್ವಜನಿಕರ ಆಸ್ತಿ. ಕಂಡವರಿಗೆ ಬೇಲಿ ಹಾಕಿಕೊಳ್ಳೋದಕ್ಕಲ್ಲ ಅರಣ್ಯ ಇಲಾಖೆಯಲ್ಲಿ ಭೂಮಿ ಇರುವಂತಹದ್ದು. ಜನರ ತೆರಿಗೆಯ ಹಣದಿಂದ ಸರ್ಕಾರ ನಡೆಯುತ್ತೆ. ಸರ್ಕಾರದ ಸಂಪತ್ತುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವ ಜವಾಬ್ದಾರಿ ಮತ್ತು ಬದ್ಧತೆ ಇಲ್ಲದೆ ಇದ್ರೆ ನೀವು ಯಾಕೆ ಸರ್ಕಾರ ರಚನೆ ಮಾಡ್ತೀರಿ? ನೀವು ಯಾಕೆ ಇಲಾಖೆಗಳಿಗೆ ಅಪ್ರಬುದ್ಧರನ್ನ ಕೂರಿಸ್ತೀರಿ? ಅರಣ್ಯ ಸಚಿವರೇ, ನೀವು ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಪ್ರಮುಖ ಸಚಿವ ಅಂತ ಕರೆಸ್ಕತ್ತೀರಿ, ಪ್ರಭಾವಿ ಸಚಿವ ಅಂತ ಕರೆಸ್ಕತ್ತೀರಿ. ಸ್ಟೇಟ್ ಮಿನಿಸ್ಟರ್ ಮೂಗಿನ ನೇರಕ್ಕೆ ಹಾಡ ಹಗಲೇ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅರಣ್ಯ ಭೂಮಿಯನ್ನ. ನೀವು ನಿಮ್ಮ ಮಗ ಸಂಸದ, ರಾಜಕೀಯ ಕುಟುಂಬ, ರಾಜಕೀಯ ಹಿನ್ನೆಲೆ ಇರತಕ್ಕಂತಹ ಕುಟುಂಬ, ನಿಮ್ಮ ಪ್ರಬುದ್ಧವಾದಂತಹ ನಿರ್ಧಾರಗಳು ಮಾತನಾಡಬೇಕು. ಆದರೆ ಈ ನಾಯಕನ ಸ್ವಾರ್ಥಕ್ಕಾಗಿ ಎಲ್ಲರ ಅಧಿಕಾರ ದುರ್ಬಳಕೆಯಾಗಿದೆ. ಇಬ್ಬರು ಪ್ರಧಾನಿಗಳ ಅಧಿಕಾರವನ್ನೇ ದುರ್ಬಳಕೆ ಮಾಡಿಕೊಂಡ್ರ. ಹಾಗಾದ್ರೆ ಈ ಅತಿಥಿ ಮಹಾಶಯ ಕಾಂಗ್ರೆಸ್ ನಾಯಕನ ವಿರುದ್ಧವೇ ದೂರು ದಾಖಲಾಗಿದೆ. ಸಿದ್ದರಾಮಯ್ಯ ಸರ್ಕಾರವೇ ಕಣ್ತೆರೆದು ನೋಡಬೇಕು ಈ ಸ್ಟೋರಿನ. ರಾಜೀವ್ ಗಾಂಧಿ ಕುಟುಂಬದ ಆಪ್ತನ ವಿರುದ್ಧ ಗಂಭೀರ ಆರೋಪ. ರಾಜೀವ್ ಗಾಂಧಿ ಕುಟುಂಬದ ಆಪ್ತ 14 ವರ್ಷಗಳ ಹಿಂದಿನ ಭೂ ಕಬಳಿಕೆ ತಡವಾಗಿ ಬೆಳಕಿಗೆ ಬಂದಿದೆ. ಆಗಿನಿಂದಲೂ ಅರಣ್ಯ ಭೂಮಿಯಲ್ಲಿ ಆದಾಯ ಗಳಿಕೆ. ಈ ನಾಯಕನ ಸ್ವಾರ್ಥಕ್ಕಾಗಿ ಎಲ್ಲರ ಅಧಿಕಾರ ದುರ್ಬಳಕೆಯಾಗಿದೆ. ಇಬ್ಬರು ಪ್ರಧಾನಿಗಳ ಅಧಿಕಾರವನ್ನೇ ದುರ್ಬಳಕೆ ಮಾಡ್ಕೊಂಡ್ರ. ಹಾಗಾದ್ರೆ ಕಾಂಗ್ರೆಸ್ ನಾಯಕನ ವಿರುದ್ಧವೇ ದೂರು ದಾಖಲಾಗಿರುವಂತಹದ್ದು. ಕೆದಕಿದಷ್ಟು ಬೆಚ್ಚಿ ಬೀಳಿಸುವ ವರದಿ ಬಹಿರಂಗಗೊಂಡಿದೆ. ರಾಜೀವ್ ಗಾಂಧಿ ಕುಟುಂಬದ ಆಪ್ತನ ವಿರುದ್ಧ ಗಂಭೀರ ಆರೋಪ. 14 ವರ್ಷಗಳ ಹಿಂದಿನ ಭೂ ಕಬಳಿಕೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಮಾಜಿ ಪ್ರಧಾನಿಗಳು ನಮ್ಮ ರಾಜ್ಯದ ನಾಯಕರುಗಳ ಪರಮಾಪ್ತ ಅಲ್ಲ ಆತ. ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರ ಪರಮಾಪ್ತ ಅಲ್ಲ. ರಾಷ್ಟ್ರೀಯ ಪಕ್ಷ ಅಂತ ಕರೆಸಿಕೊಳ್ಳುವ, ಸ್ವತಂತ್ರ ಪೂರ್ವದಲ್ಲೂ ಕೂಡ ಸಂಚಲನ ಮೂಡಿಸಿದಂತಹ ಪಕ್ಷ, ಸ್ವತಂತ್ರ ನಂತರವೂ ಕೂಡ ರಾಷ್ಟ್ರದಲ್ಲಿ ಜೀವಂತವಾಗಿರುವಂತಹ ಪಕ್ಷದ ರಾಷ್ಟ್ರೀಯ ನಾಯಕನ ಪರಮಾಪ್ತನಂತೆ ಅರಣ್ಯ ಒತ್ತುವರಿ ಆರೋಪದಲ್ಲಿ ಸ್ಯಾಮ್ ಪಿತ್ರೋಡಾ ಹೆಸರು ತಳುಕು ಹಾಕಿಕೊಂಡಿದೆ.
ಇಂದಿರಾ ಗಾಂಧಿ ಕುಟುಂಬದ ಅತ್ಯಾಪ್ತ ಪಿತ್ರೋಡ ಮಾಡಿದ ಆಸ್ತಿ ಇದೆಯಲ್ಲ ಅಷ್ಟಿಷ್ಟಲ್ಲ. ಆರಂಭದಿಂದಲೂ ಕಾಂಗ್ರೆಸ್ ಕಟ್ಟಾಳಾಗಿರುವಂತಹ ಶ್ಯಾಮ್ ಯಲಹಂಕದಲ್ಲಿ 12 ಎಕರೆ 35 ಗುಂಟೆ ಅರಣ್ಯ ಒತ್ತುವರಿ ಆರೋಪ ಅವರ ಮೇಲಿದೆ. ಲೋಕಾಯುಕ್ತ ಇಡಿಗೆ ಪ್ರತ್ಯೇಕ ದೂರು ದಾಖಲಾಗಿದೆ. ಹಣೆಯಲ್ಲೂ ಬೆವರು ಬರುತ್ತೆ, ಬೆನ್ನಿನ ಕೆಳಗೇನು ಬೆವರು ಬರುತ್ತೆ. ಬಿಜೆಪಿ ಮುಖಂಡ NR ರಮೇಶ್ ಅವರಿಂದ ದೂರು ದಾಖಲೆ ಸಮೇತ ದೂರು ದಾಖಲಿಸಿದ ಬಿಜೆಪಿ ಮುಖಂಡ. ಅರಣ್ಯ ಒತ್ತುವರಿ ಆರೋಪದಲ್ಲಿ ಸ್ಯಾಮ್ ಪಿತ್ರೋಡ ತಗಲಾಕಿಕೊಂಡಿದ್ದಾರೆ. ಈ ಸ್ಯಾಮ್ ಪಿತ್ರೋಡ ಇದ್ದಾರಲ್ಲ, ಸಿದ್ದರಾಮಯ್ಯ ಸಚಿವ ಸಂಪುಟದ ರಾಜ್ಯ ಮಟ್ಟದ ನಾಯಕರ ಪರಮಾಪ್ತ ಅಂತ ಅನ್ಕೊಂಡ್ರೆ ಅದು ತಪ್ಪು. ರಾಷ್ಟ್ರ ಮಟ್ಟದ ಮಾಜಿ ಪ್ರಧಾನಿ, ದೇಶದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯ ಪರಮಾಪ್ತರು ಅಂತ ಕರೆಸಿಕೊಂಡವರು ಪಿತ್ರೋಡ. ಇಂದಿರಾ ಗಾಂಧಿಯ ಪರಮಾಪ್ತರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ಪಿತೃಕಾಲದ ಪರಮಾಪ್ತ ಅಂತ ಕರೆಸಿಕೊಂಡ ಮನುಷ್ಯ ಒಬ್ಬ ಖಾಸಗಿ ವ್ಯಕ್ತಿ. ಗಳಿಸಿದ್ದೆಷ್ಟು, ಪಡೆದಿದ್ದೆಷ್ಟು, ಯಾರ ಆಸ್ತಿಯನ್ನು ಕೊಳ್ಳೆ ಹೊಡೆದಿದ್ದಿವರು? ಸರ್ಕಾರದ ಭೂಮಿನ. ಇವರಿಗೆ ಯಾರ್ಯಾರ ಅಭಯಹಸ್ತ ಚಾಚಿದೆ? ಇವರ ತಲೆಯ ಮೇಲೆ ಯಾರ ಅಭಯಹಸ್ತ ಚಾಚಿದೆ? ಯಲಹಂಕ ಬಳಿಯ ಜಾರಕಬಂಡೆ ಕಾವಲ್ನ ಅರಣ್ಯ ಭೂಮಿ ಅದು. ಕೇಂದ್ರದ ದೂರು ಸಂಪರ್ಕ ಇಲಾಖೆ ಸಲಹೆಗಾರರಾಗಿದ್ದ ಪಿತ್ರೋಡ ಮಾಡಿದ್ದು ಅಷ್ಟಿಷ್ಟು ಆಸ್ತಿಯಲ್ಲ. ರಾಜೀವ್ ಗಾಂಧಿ, ನರಸಿಂಹರಾವ್ ಪ್ರಧಾನಿ ಅವಧಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಒತ್ತುವರಿ ಜಮೀನಿನಲ್ಲಿ ಅಪರೂಪದ ಗಿಡಮೂಲಿಕೆಗಳ ಬೆಳೆ ಬೆಳೆಯಲಾಗಿದೆ. ಅಪರೂಪದ ವೈದ್ಯಕೀಯ ಸಸಿಗಳನ್ನು ಬೆಳೆದಿರುವ ಸ್ಯಾಮ್ ಪಿತ್ರೋಡ ನಿಮಗೆ ಯಾರ ಅನುಮತಿ ಕೊಟ್ಟರು? ಯಾರ ಭೂಮಿ ಅದು? ಕಣ್ಣೆದುರೆ ಅಕ್ರಮ ನಡೆಯುತ್ತಿದ್ದರೂ ಅರಣ್ಯ ಇಲಾಖೆ ಜಾಣ ಮೌನ. ಪಿತ್ರೋಡ ಸಾಹೇಬ್ರೆ, ವರದಕ್ಷಿಣೆ ರೂಪದಲ್ಲೇನಾದರೂ ಸಿಕ್ಕಿದ ಭೂಮಿನ ಅದು? ಯಾರು ಕೊಟ್ಟರು ನಿಮಗೆ ಆ ಭೂಮಿನ? ನಿಮ್ಮಲ್ಲಿರುವಂತಹ ದಾಖಲೆ ಬೋಗಸ. ಹಾಗಾದ್ರೆ ಸರ್ಕಾರದ ಭೂಮಿಯ ಸುತ್ತ ಬೇಲಿ ಹಾಕಿಕೊಳ್ತೀರಿ, ಸರ್ಕಾರದ ಭೂಮಿಯ ಸುತ್ತ ಕಾಂಪೌಂಡ್ ಹಾಕ್ತೀರಾ? ನಿಮ್ಮ ಮಸ್ತಿಷ್ಕಕ್ಕೆ ಯಾರು ತುಂಬಿದು ಆ ಧೈರ್ಯನ? ನಿಮ್ಮ ಮಸ್ತಿಷ್ಕಕ್ಕೆ ಆ ಚಿಂತನೆಯನ್ನ ತಂದುಕೊಟ್ಟವರು ಯಾರು? ನಿಮ್ಮ ಹೃದಯಕ್ಕೆ ಆ ಧೈರ್ಯನ ತಂದುಕೊಟ್ಟವರು ಯಾರು? ರಾಷ್ಟ್ರೀಯ ನಾಯಕರುಗಳ? ಕರ್ನಾಟಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂತಹ ಕಾಂಗ್ರೆಸ್ಸೇ ಮುಖ ತೋರಿಸೋದಕ್ಕೆ ಸಾಧ್ಯ ಇಲ್ಲ ನಿಮ್ಗಳಿಗೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀರಿ, ಕೆರೆ ಒತ್ತುವರಿಯ ಬಗ್ಗೆ ಮಾತನಾಡ್ತೀರಿ. ಆಹಾ, DK ಶಿವಕುಮಾರ್ ಸಾಹೇಬ್ರು ಕೂತ್ಕೊಂಡು ಜಾಗದಲ್ಲೂ ಅದೇ ಡೈಲಾಗು, ನಿಂತ್ಕೊಂಡಿದ್ರು ಅದೇ ಡೈಲಾಗು, ಪ್ರವಾಸದಲ್ಲಿದ್ರು ಅದೇ ಡೈಲಾಗು. ಸರ್ಕಾರದ ಭೂಮಿಯನ್ನ ಯಾರೇ ಒತ್ತುವರಿ ಮಾಡಿರಲಿ, ಮುಲಾಜಿಲ್ಲದೆ ನಾವು ಅದನ್ನ ತೆರವುಗೊಳಿಸ್ತೀವಿ, ಸರ್ಕಾರದ ಸುಪರ್ದಿಗೆ ತಗೋತೀವಿ ಅಂತ ಹೇಳ್ತಾರೆ. ನಿಮ್ಮ ಅತ್ಯಂತ ಮಹಾತ್ಮರು ಅಂತ ಕರೆಸಿಕೊಳ್ಳುವ ನೀವು ಸೋಕಾಲ್ಡ್ ಆ ವ್ಯಕ್ತಿ ಎರಡೆರಡು ಪ್ರಧಾನಿಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು 1-2 ಎಕರೆ ಅಲ್ಲ ರೀ ಸ್ವಾಮಿ, 12 ಎಕರೆ ಭೂಮಿಯನ್ನ ತನ್ನ ತೃಷೆಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ. ಯಾರ ಭೂಮಿ ಅದು? ಯಾವುದೋ ಒಬ್ಬ ರೈತನ ಅರ್ಧ ಅಡಿ ಭೂಮಿ ಆಚೆ ಈಚೆ ಆದರೂ ಕೂಡ ಒಂದು ದಂಡೆ ಹೋಗುತ್ತೆ ರೈತನ ಮನೆ ಮುಂದೆ. ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತಲೆ ಮೇಲೆ ಬಿಳಿ ಕೂದಲೇ ಕಾಣ್ತಾ ಇರುವಂತಹ ಈ ವ್ಯಕ್ತಿ 12 ಎಕರೆಗಳನ್ನು ಕಬಳಿಸ್ಕೊಂಡಿದ್ದಾರೆ ಅನ್ನೋದಾದ್ರೆ ಇದೆಂತಹ ನಿರಾತಂಕದ ಬದುಕು ಆ ಮನುಷ್ಯನದ್ದು, ಇದೆಂತಹ ನಿರ್ಭಯವಾದಂತಹ ಬದುಕು ಆ ಮನುಷ್ಯನದ್ದು. ಪ್ರಭಾವಿ ಅನ್ನೋ ಕಾರಣಕ್ಕೆ, ರಾಷ್ಟ್ರೀಯ ನಾಯಕ ಅನ್ನೋ ಕಾರಣಕ್ಕೆ, ಮಾಜಿ ಪ್ರಧಾನಿಯ ಪರಮಾಪ್ತ ಅನ್ನೋ ಕಾರಣಕ್ಕೆ, ಸೋನಿಯಾ ಗಾಂಧಿಯ ಆಪ್ತ ಅನ್ನೋ ಕಾರಣಕ್ಕೆ, ರಾಹುಲ್ ಗಾಂಧಿಯ ಕಂಠಸ್ಯ ಗಳಸ್ಯ ಅನ್ನೋ ಕಾರಣಕ್ಕೆ ಎಲ್ಲಿ ಬೇಕಾದ್ರೂ ಮೇಯ್ಕೋಬಹುದಾ? ಸರ್ಕಾರದ ಭೂಮಿಯನ್ನ ಕಬಳಿಸ್ಕೋಬಹುದಾ? ಇದೆಂತಹ ನ್ಯಾಯ? ಭಾಷಣದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆಯನ್ನು ಕಳ್ಕೋತಾರೆ ಕಾಂಗ್ರೆಸ್ನವರು. ರಾಷ್ಟ್ರೀಯ ನಾಯಕನೊಬ್ಬ ಹಾಡ ಹಗಲೇ ಕೊಳ್ಳೆ ಹೊಡೆದ ಕಹಾನಿ. ವಿ ಆರ್ ಬ್ರೇಕಿಂಗ್. ದೂರಿನಲ್ಲಿ IAS IRS ಅಧಿಕಾರಿಗಳ ಹೆಸರು. ನಿವೃತ್ತ IAS ಅಧಿಕಾರಿ ಜಾವೇದ್ ಅಖ್ತಾರ್, ಪ್ರಧಾನಿ ಅರಣ್ಯ ಸಂರಕ್ಷಣಾಧಿಕಾರಿ RK ಸಿಂಗ್, ಉಪ ಅರಣ್ಯಾಧಿಕಾರಿ ರವಿಶಂಕರ್ ವಿರುದ್ಧ ದೂರು. ಸರ್ವೇ ಸಾಧಾರಣ ವ್ಯಕ್ತಿಗಳಲ್ಲ ಇವರು. ದೂರಿನಲ್ಲಿ IAS IRS ಅಧಿಕಾರಿಗಳ ಹೆಸರು ತಳುಕು ಹಾಕಿಕೊಂಡಿದೆ ಸುಸ್ಪಷ್ಟವಾಗಿ.
ನಿವೃತ್ತ IAS ಅಧಿಕಾರಿ ಜಾವೇದ್ ಅಖ್ತಾರ್ ಹೆಸರು ಸುಸ್ಪಷ್ಟ. ಪ್ರಧಾನಿ ಅರಣ್ಯ ಸಂರಕ್ಷಣಾಧಿಕಾರಿ RK ಸಿಂಗ್ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಉಪ ಅರಣ್ಯಾಧಿಕಾರಿ ರವೀಂದ್ರ ರವಿಶಂಕರ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಯಾವಾಗ ಬೇಕಾದರೂ ಅಧಿಕಾರಿಗಳು ನಿಮ್ಮ ಮನೆ ಕದ ತಟ್ಟಬಹುದು, ಜಾಗೃತರಾಗಿರಿ. ಮಾಜಿ ಪ್ರಧಾನಿಗಳ ಪರಮಾಪ್ತರು ಅಂದ ಕಾರಣಕ್ಕೆ ದೇಶದ ಸಂಪತ್ತನ್ನು ಲೂಟಿ ಮಾಡ್ತೀರಾ? ನಿಮಗೇನು ವರದಕ್ಷಿಣೆ ರೂಪದಲ್ಲಿ ಸಿಕ್ಕಿರ್ತಕ್ಕಂತಹ ಜಮೀನ ಅದು? ಮಾವನ ಮನೆಯಿಂದ ವರದಕ್ಷಿಣೆ ಸಿಕ್ಕಿದ್ದ ಅದು? ಯಾರಾದರೂ ಉಡುಗೊರೆ ಕೊಟ್ಟಿದ್ದ? ಯಾರಾದರೂ ನಿಮ್ಮ ಮದುವೆಗೆ ಗಿಫ್ಟ್ ಕೊಟ್ರ ಆ ಭೂಮಿನ? ಯಾರಾದರೂ ಗಿಫ್ಟ್ ಕೊಟ್ರ? ರಾಹುಲ್ ಗಾಂಧಿ ಕೊಡದೇ ಇರತಕ್ಕಂತಹ ಗಿಫ್ಟು, ಸೋನಿಯಾ ಗಾಂಧಿ ನಿಮ್ಮ ಹೆಸರಿಗೆ ಬರೆಯದೇ ಇರತಕ್ಕಂತಹ ಗಿಫ್ಟು, ಯಾರು ಸೊತ್ತದು? ದೇಶದ ಆಸ್ತಿ, ರಾಜ್ಯದ ಆಸ್ತಿ, ಜನರ ಆಸ್ತಿ. ಹಾಗಾದರೆ ನಿಮ್ಮಲ್ಲಿರ್ತಕ್ಕಂತಹ ದಾಖಲೆ ಯಾವುದದು? ಬೋಗಸ್ ಕನ್ವರ್ಷನ್ ಮಾಡ್ಕೊಂಡ್ರ? ಹಾಗಾದರೆ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಯಲಹಂಕ ಬಳಿಯ ಜಾರಕಬಂಡ ಕಾವಲ್ನ ಅರಣ್ಯ ಭೂಮಿ ಕೇಂದ್ರದ ದೂರ ಸಂಪರ್ಕ ಇಲಾಖೆ ಸಲಹೆಗಾರರಾಗಿದ್ದ ಪಿತ್ರೋಡ ರಾಜೀವ್ ಗಾಂಧಿ, ನರಸಿಂಹರಾವ್ರಂತಹ ಪ್ರಧಾನಿ ಅವಧಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಒತ್ತುವರಿ ಜಮೀನಿನಲ್ಲಿ ಅಪರೂಪದ ಗಿಡ ಮೂಲಿಕೆಗಳನ್ನು ಬೆಳೀತಾರಂತೆ. ಸ್ವಂತ ಭೂಮಿಯಲ್ಲಿ ಬೆಳ್ಕೊಳ್ರಿ ಸ್ವಾಮಿ, ಸ್ವಂತ ಭೂಮಿಯಲ್ಲಿ ಗಿಡಮೂಲಿಕೆಯನ್ನಾದರೂ ಬೆಳೆಸ್ಕೊಳ್ಳಿ, ದಾಸವಾಳ ಗಿಡವನ್ನಾದರೂ ಬೆಳೆಸ್ಕೊಳ್ಳಿ, ಯಾರು ಕೇಳಲ್ಲ. ನಾವ್ಯಾಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅದು ಸರ್ಕಾರಿ ಅರಣ್ಯ ಭೂಮಿ ಎಂದು ಹೇಳಲಾಗ್ತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರ್ತಕ್ಕಂತಹ ಲ್ಯಾಂಡ್ ಅದು, ಸರ್ಕಾರದ ಸೊತ್ತದು. ನಿಮಗೆ ಕಾಲಿಡೋದಕ್ಕೂ ಕೂಡ ನೈತಿಕತೆ ಮತ್ತು ಅಧಿಕಾರ ಹಕ್ಕಿಲ್ಲ. ನಿಮ್ಮ ತಲೆ ಕೂದಲು ಬೆಳ್ಳಗಾಗಿರೋದು ಬಿಸಿಲಲ್ಲಿ ನಿಂತ ಅಲ್ಲ, ಅನುಭವದಲ್ಲಿ. ನೀವು ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರಗಳು ಪ್ರಬುದ್ಧವಾಗಿರಬೇಕು. ನಿಮ್ಮ ನಡತೆಗಳು ಜನರಿಗೆ ಮಾದರಿಯಾಗಬೇಕು. ಕಾಂಗ್ರೆಸ್, ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರಿಗೆ ನೀವು ಕೊಡುವಂತಹ ಸಂದೇಶಗಳೇನು? ಇದೇ ಸಂದೇಶನ? ಹಾಡ ಹಗಲೇ ಸರ್ಕಾರದ ಸೊತ್ತನ್ನು ಕಬಳಿಸುವಂತಹ ಸಂದೇಶ? ನಾಚಿಕೆಯಾಗಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವುದೇ ಸ್ಟೇಜ್ನಲ್ಲಿ ಭ್ರಷ್ಟಾಚಾರ, ಭೂಮಿ ಒತ್ತುವರಿಯ ಬಗ್ಗೆ ಮಾತನಾಡುವಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ತಮ್ಮ ನಾಯಕನ ಬೆಂಬಲಕ್ಕೆ ನಿಂತ ಅರಣ್ಯ ಸಚಿವರು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆಗೆ ಫ್ರೀಡಂ ಟಿವಿ ಪ್ರಶ್ನೆ ಮಾಡ್ತಾ ಇದೆ, ಕಟುವಾಗಿ ಪ್ರಶ್ನಿಸ್ತಾ ಇದೆ. ಎಲ್ಲೂ ಅರಣ್ಯ ಒತ್ತುವರಿಗೆ ಅವಕಾಶವಿಲ್ಲ ಎಂದಿದ್ದ ಮಂತ್ರಿ ಈಗ ತಮ್ಮದೇ ನಾಯಕನ ವಿರುದ್ಧ ಕ್ರಮ ಯಾಕಿಲ್ಲ? ಬೆಂಗಳೂರಿನ ಆಯಕಟ್ಟಿನ ಜಾಗದಲ್ಲಿ ಅರಣ್ಯ ಒತ್ತುವರಿ, ಇದು ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ ಸಚಿವರೇ? ಬಂದೇ ಇಲ್ವಾ? ಗೊತ್ತಿದ್ದರೂ ನಿಮ್ಮವರೆಂದು ಜಾಣ ಮೌನ ವಹಿಸಿ ಕೈ ಚೆಲ್ಲಿದ್ರ? ಅರಣ್ಯ ಒತ್ತುವರಿ ಬಗ್ಗೆ ಮೌನ ಮುರಿತಾರ ಈಶ್ವರ್ ಖಂಡ್ರೆ? ಬಿಜೆಪಿಯವರು ಮಾಡಿದ್ರೆ ಅನಾಚಾರ, ನಿಮ್ಮ ಹಿರಿಯರು ಮಾಡಿದ್ರೆ ಅದೇನು ಸಂಪ್ರದಾಯವೇ? ತಮ್ಮ ನಾಯಕನ ಬೆಂಬಲಕ್ಕೆ ನಿಂತ ಅರಣ್ಯ ಸಚಿವರು. ನೀವೊಬ್ರು ಸಚಿವರಾಗಿ ನಿಮ್ಮ ಮಗನನ್ನೂ ಸಂಸದನಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಜನ. ರಾಜ್ಯಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ಎಲ್ಲೂ ಅರಣ್ಯ ಒತ್ತುವರಿಗೆ ಅವಕಾಶವಿಲ್ಲ ಎಂದಿದ್ದ ಮಂತ್ರಿ ಘಂಟಾಘೋಷವಾಗಿ ಪುಂಖಾನುಪುಂಖವಾಗಿ ಪುಂಗಿದ್ರಿ. ಈಗ ತಮ್ಮದೇ ನಾಯಕನ ವಿರುದ್ಧ ಕ್ರಮ ಯಾಕಿಲ್ಲ? ಈ ಜಾಣ ಮೌನ ಯಾಕೆ? ಬೆಂಗಳೂರಿನ ಆಯಕಟ್ಟಿನ ಜಾಗದಲ್ಲಿ ಅರಣ್ಯ ಒತ್ತುವರಿ ಸುಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ ಸಚಿವರೇ? ರಾಷ್ಟ್ರೀಯ ನಾಯಕರಲ್ವಾ, ನಾವು ಹೆಂಗೆ ಕೇಳೋದು ಅಂತ ನಾಚಿಕೆನ? ಗೊತ್ತಿದ್ದರೂ ನಿಮ್ಮವರೆಂದು ಜಾಣ ಮೌನ ವಹಿಸಿ ಕೈ ಚೆಲ್ಕೊಂಡು ಕೂತ್ರ. ನ್ಯಾಷನಲ್ ಲೆವೆಲ್ ಲೀಡ್ರಪ್ಪ, ನಮಗೆ ಹೇಳಕ್ಕಾಗಲ್ಲ, ಅವ್ರ ಜೊತೆ ಪ್ರಶ್ನೆ ಮಾಡೋದಕ್ಕಾಗಲ್ಲ. ಸಿದ್ದು ಸಚಿವ ಸಂಪುಟದಲ್ಲಿ ನಮಗೆ ಕೋಕ್ ಸಿಗಬಹುದು ಅನ್ನೋ ಭಯನ, ಭೀತಿನ, ಇದಕ್ಕೆ ನಿಮ್ಮನ್ನ ಜನಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿದ್ದು. ನೀವೆಲ್ಲರೂ ಚುನಾಯಿತ ಜನಪ್ರತಿನಿಧಿಗಳಲ್ವಾ? ಅರಣ್ಯ ಸಚಿವ ಈಶ್ವರ್ ಖಂಡ್ರೆಗೆ ಫ್ರೀಡಂ ಟಿವಿ ಪ್ರಶ್ನೆ, ಇದಕ್ಕೆ ಉತ್ತರಿಸಲೇಬೇಕು. ಎಸ್, ಈಗಾಗಲೇ ಬಿಜೆಪಿಯ ನಾಯಕ NR ರಮೇಶ್ ಇದರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿ, ಸಂಬಂಧಪಟ್ಟಂತ ಇಲಾಖೆ ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಒಂದು ವೇಳೆ ತೆಗೆದುಕೊಳ್ಳದೇ ಇದ್ರೆ ಘೋರವಾದಂತಹ ಹೋರಾಟದ ಮುಖಾಂತರವಾಗಿ ನಾವು ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ NR ರಮೇಶ್ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ NR ರಮೇಶ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಅತ್ಯಾಪ್ತರಾಗಿರ್ತಕ್ಕಂಥ
ಮತ್ತು ಹಿಂದಿನ ಪ್ರಧಾನಮಂತ್ರಿಗಳಾಗಿರುವಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ರಾಜೀವ್ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ದೂರಸಂಪರ್ಕ ಇಲಾಖೆಯ ಸಲಹೆಗಾರರಾಗಿ ಕೆಲಸ ಮಾಡಿದಂಥ ಅತ್ಯಂತ ಪ್ರಭಾವಿ ವ್ಯಕ್ತಿ ಅನ್ನಿಸ್ಕೊಂಡಿರ್ತಕ್ಕಂಥ ಸ್ಯಾಮ್ ಪಿತ್ರೋಡಾ ಅಲಿಯಾಸ್ ಸತ್ಯನಾರಾಯಣ್ ಗಂಗಾರಾಮ್ ಪಿತ್ರೋಡಾ ಅವರು ಭಾಗಿಯಾಗಿರ್ತಕ್ಕಂಥ ಅವರು ಕಬಳಿಸಿರ್ತಕ್ಕಂಥ ಸರ್ಕಾರಿ ಭೂ ಕಬಳಿಕೆ ಹಗರಣಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಾನು ಲೋಕಾಯುಕ್ತ ಮತ್ತು ಜಾರಿ ನಿರ್ದೇಶನ ದೂರನ್ನು ಕೊಟ್ಟಿದ್ದೀನಿ. 91ರಲ್ಲಿ ಫೌಂಡೇಶನ್ ಫಾರ್ ರಿವಿಟಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ ಅನ್ನೋ ಒಂದು ಸಂಸ್ಥೆಯನ್ನು ಮುಂಬೈನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು 96ರಲ್ಲಿ ನಮಗೆ ಅಪರೂಪದ ಔಷಧಿ ಸಸ್ಯಗಳ ಸಂಶೋಧನೆ ಮತ್ತು ಸಂರಕ್ಷಣೆ ಕಾರ್ಯಕ್ಕೆ ನಮಗೆ ಗುತ್ತಿಗೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಾಗ ರಾಜ್ಯ ಅರಣ್ಯ ಇಲಾಖೆ ಅವರಿಗೆ ಈಗಿನ ಬೆಂಗಳೂರಿನ ಯಲಹಂಕ ಬಳಿ ಇರತಕ್ಕಂಥ ಜಾರಕಬಂಡೆ ಕಾವಲು ಪ್ರದೇಶದ ಬಿ ಬ್ಲಾಕ್ನಲ್ಲಿ 5 ಹೆಕ್ಟೇರ್ ವಿಸ್ತೀರ್ಣದ ಅಂದರೆ ಸುಮಾರು 13 ಎಕರೆಗಳಷ್ಟು ವಿಸ್ತೀರ್ಣದ ಮೀಸಲು ಅರಣ್ಯ ಪ್ರದೇಶವನ್ನು ಅವ್ರಿಗೆ 5 ವರ್ಷಗಳ ಗುತ್ತಿಗೆಗೆ ಕೊಡುತ್ತೆ. ಅದಾದ ನಂತರ 2001ಕ್ಕೆ ಅವರ ಗುತ್ತಿಗೆ ಅವಧಿ 5 ವರ್ಷಗಳ ಗುತ್ತಿಗೆ ಅವಧಿ ಮುಗಿಯುತ್ತೆ. ಅದರ ಹಿಂದಿನ ವರ್ಷ ಈ ಒಂದು ಸಂಸ್ಥೆಗೆ ಮುಂಬೈನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆಗೆ ಬೆಂಗಳೂರಿನಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯದ ಬಗ್ಗೆ ಹಲವಾರು ಆರೋಪಗಳು ಕೇಳಿಬಂದಾಗ ಅನಿವಾರ್ಯವಾಗಿ ಅವರು ಬೆಂಗಳೂರು ಮಹಾನಗರದ ಬ್ಯಾಟರಾಯನಪುರ ಸಬ್ ರಿಜಿಸ್ಟರ್ಸಲ್ಲಿ ಒಂದು ಅದೇ ಹೆಸರನ್ನ FRLST ಹೆಸರಿನಲ್ಲಿ ಒಂದು ಟ್ರಸ್ಟ್ ಡೀಡನ್ನು ಮಾಡಿಕೊಂಡು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ. 2001ರಲ್ಲಿ ಅವರು ತಿರ್ಗಾ ಮತ್ತೆ ರಾಜ್ಯ ಅರಣ್ಯ ಇಲಾಖೆಗೆ ಗುತ್ತಿಗೆ ಅವಧಿಯನ್ನು ವಿಸ್ತರಿಸಬೇಕು ಅಂತ ಮನವಿ ಮಾಡಿಕೊಂಡಾಗ ಪುನಃ 10 ವರ್ಷಗಳ ಅವಧಿಯ ಗುತ್ತಿಗೆ ಅವಧಿಯನ್ನು ಅವರು ವಿಸ್ತರಿಸಿ ರಾಜ್ಯ ಅರಣ್ಯ ಇಲಾಖೆ ಆದೇಶ ಹೊರಡಿಸಿದರು. ಆದರೆ 2011ಕ್ಕೆ ಅವರ ಗುತ್ತಿಗೆ ಅವಧಿ ಮುಗಿದ ನಂತರ ಕಳೆದ 14.5 ವರ್ಷಗಳಿಂದ ಇಲ್ಲಿಯವರೆಗೂ ಅವರ ಗುತ್ತಿಗೆ ಅವಧಿ ನವೀಕರಣವೂ ಆಗಿರಲ್ಲ. ಮತ್ತು ಇವರ ಗುತ್ತಿಗೆ ಅವಧಿ ಮುಗಿದಿರೋದ್ರ ಬಗ್ಗೆ ರಾಜ್ಯ ಅರಣ್ಯ ಇಲಾಖೆ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ವಿಜ್ಞಾನ ಇಲಾಖೆಗೆ ಆ ಸಂಬಂಧಪಟ್ಟ ಮಾಹಿತಿಯನ್ನು ಕೂಡ ಕೊಡದೆ ತುಂಬ ದೊಡ್ಡ ತಪ್ಪನ್ನು ಮಾಡಿರ್ತಕ್ಕಂಥದ್ದು. ಕಳೆದ 14.5 ವರ್ಷಗಳಿಂದ ತಮ್ಮದಲ್ಲಿರ್ತಕ್ಕಂಥ ಸರ್ಕಾರದ ಅತ್ಯಮೂಲ್ಯ ಆಸ್ತಿಯಾಗಿರ್ತಕ್ಕಂಥ 13 ಎಕರೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಇವರು ಅಪರೂಪದ ಗಿಡಮೂಲಿಕೆ ಔಷಧಿ ಸಸ್ಯಗಳನ್ನು ಬೆಳೀತಾ ಅದರ ಉತ್ಪನ್ನಗಳ ಮಾರಾಟದಿಂದ ಪ್ರತಿ ವರ್ಷ 5-6 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅವರು ಅಕ್ರಮವಾಗಿ ಸಂಪಾದನೆ ಮಾಡ್ತಾ ಇರೋ ಜೊತೆಗೆ ಅವರ ವಾಸದ ಬಂಗಲೆಯನ್ನು ಕೂಡ ಅಲ್ಲೇ ನಿರ್ಮಾಣ ಮಾಡಿಕೊಂಡು ತುಂಬ ದೊಡ್ಡ ಒಂದು ಭೂ ಕಬಳಿಕೆ ಹಗರಣದಲ್ಲಿ ಅವರು ಭಾಗಿಯಾಗಿದ್ದಾರೆ. ಇವರು ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಹಲವಾರು ಬಾರಿ ರಾಜ್ಯ ಅರಣ್ಯ ಇಲಾಖೆಯ ಇಂದಿನ ಅಪರ ಮುಖ್ಯ ಕಾರ್ಯದರ್ಶಿಗಳು ಆಗಿದ್ದಂಥ ಜಾವೇದ್ ಅಖ್ತರ್ ಅವ್ರಿಗೂ ಸೇರಿದಾಗೆ ಎಲ್ಲರಿಗೂ ಪ್ರಮುಖರಿಗೆ ದೂರನ್ನು ಕೊಟ್ಟ ಕೂಡ ಯಾವುದೇ ಪ್ರಯೋಜನ ಆಗದಿರೋದ್ರಿಂದ ಅನಿವಾರ್ಯವಾಗಿ ಇವತ್ತು ನಾವು ಸ್ಯಾಮ್ ಪಿತ್ರೋಡಾ ಅಂದರೆ ಅಲಿಯಾಸ್ ಸತ್ಯನಾರಾಯಣ್ ಗಂಗಾರಾಮ್ ಪಿತ್ರೋಡಾ ಹಾಗೆ ಜಾವೇದ್ ಅಖ್ತರ್ ಅವರು ಹಿಂದೆ ನಿವೃತ್ತ IAS ಅಧಿಕಾರಿ